ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಇಂದ್ರಿಯಾಣಿ ಮನೋಬುದ್ಧಿರ್ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯ, ಮನಃ, ಬುದ್ಧಿ ಈ ಮೂರುಗಳು ಇದರ ಅಧಿಷ್ಠಾನ. ಎಲ್ಲಿ ಕಾಮ, ಕ್ರೋಧ ಇತ್ಯಾದಿಗಳು ಯಾವುದರಿಂದ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಸೇರಿಕೊಂಡು ನಮ್ಮ ವೈರಿಗಳಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಇಂದ್ರಿಯಗಳಲ್ಲಿ ಮತ್ತೆ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಇವುಗಳನ್ನ ಆವರಣೆ ಮಾಡಿಬಿಡುತ್ತೆ. ಇವುಗಳ ಮೂಲಕ ತಮ್ಮ ಕೆಲಸವನ್ನ ಸಾಧಿಸಿಕೊಳ್ಳುತ್ತೆ. ಆದ್ದರಿಂದ ಬುದ್ಧಿಯನ್ನ ನಮ್ಮ ಈ ಕಾಮ ಕ್ರೋಧಗಳು ಆವರಿಸಿ ಬಿಟ್ಟಿದೆಯಾ ಅಂತ ನಾವು ಯಾವಾಗಲೂ ಕೂಡ ನೋಡ್ಕೋತಾ ಇರಬೇಕು. ಅದರಿಂದ ಮನವ ಶೋಧಿಸಬೇಕು ನಿಚ್ಚ ಅಂತ ದಾಸರು ಹೇಳಿರುವುದು ಇದಕ್ಕೋಸ್ಕರ. ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಮತ್ತು ಇಂದ್ರಿಯಗಳ ಮೂಲಕ ಕಾಮ ಕ್ರೋಧಗಳು ನಮ್ಮನ್ನ ಎಲ್ಲಿಗೆ ಬಾರದೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಟ್ಬಿಡುತ್ತವೆ. ಅಲ್ಲಿಂದ ವಾಪಸ್ ಬರೋದಕ್ಕೆ ಸಾಧ್ಯವಾದರೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಮಾಡಿದಂತಹ ಕೆಲಸದ ಪಾಪಗಳನ್ನು ನಾವು ವಾಪಸ್ ತಂದೆ ತರಬೇಕಾಗತ್ತೆ. ಆದ್ದರಿಂದ ಈ ಪಾಪ ಅನ್ನುವಂತಹ ಒಂದು ಪ್ರದೇಶಕ್ಕೆ ಹೋಗದಂತೆ ನಮ್ಮ ಬುದ್ಧಿಯನ್ನು ಯಾವಾಗಲೂ ಕಾಪಾಡಿಕೊಳ್ಳಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತುವು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷೆ. ಇಂದು 15ನೇ ತಾರೀಕು ಸೋಮವಾರ, ಏಕಾದಶಿ ತಿಥಿ ಮತ್ತು ಇಂದು ಚಿತ್ತ ನಕ್ಷತ್ರ. ಚಿತ್ತ ನಕ್ಷತ್ರದ ಅಧಿಪತಿ ಕುಜ. ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ಸ್ವಲ್ಪ ಅತಿ ಹೆಚ್ಚಿನ ಏನೋ ಒಂದು ಶಕ್ತಿ ಹುರುಪು ಕಾಣ್ತಾ ಇರುತ್ತೆ. ಆದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಬೇಕಾಗತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನೀವು ಹೇಳಿದೆಲ್ಲವೂ ನಡೆಯುತ್ತೆ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಎಲ್ಲರಿಂದ ಸಹಕಾರ ಪ್ರಾಪ್ತಿ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ವೃಷಭ ರಾಶಿಯವರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಮಧ್ಯಾಹ್ನವಾದ ನಂತರ ಅಂತೂ ನೀವು ಹೇಳಿದ್ದೆಲ್ಲವೂ ನಡೆಯುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದ ತನಕ ಮನೆಯ ಜವಾಬ್ದಾರಿಗಳ ಬಗ್ಗೆ ಗಮನ ಕೊಡಬೇಕು. ಮಧ್ಯಾಹ್ನವಾದ ನಂತರ ನಿಮ್ಮ ಮಕ್ಕಳು, ಪ್ರೀತಿ ಪಾತ್ರರು ಹಾಗೂ ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕಾಗುತ್ತೆ. ಬುದ್ಧಿಶಕ್ತಿಯಿಂದ ಇವತ್ತು ಏನೇ ಬಂದರೂ ಕೂಡ ನೀವು ಗೆಲ್ಲಬಹುದು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಬಂಧು ಮಿತ್ರರಿಂದ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣ್ತೀರಿ. ಮಧ್ಯಾಹ್ನವಾದ ಮೇಲೆ ನಿಮ್ಮ ತಾಯಿ ಜೊತೆ ಸ್ವಲ್ಪ ಕೆಲಸವನ್ನ ಮತ್ತು ಸಮಯವನ್ನ ಕಳೆಯಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಎಲ್ಲಿ ಹೋದ್ರೂ ಜಯ ಪ್ರಾಪ್ತಿ, ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಸಂಸಾರದ ವಿಚಾರಗಳಲ್ಲಿ ಸ್ವಲ್ಪ ಜವಾಬ್ದಾರಿ ಅವಶ್ಯಕವಾಗಿರುತ್ತೆ. ಮನೆಯಲ್ಲಿ ಜಗಳಗಳು, ಮನಸ್ತಾಪಗಳು ಆಗದಂತೆ ನೀವು ನೋಡಿಕೊಳ್ಳಬೇಕು. ತುಲಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇವತ್ತು ಬಹಳನೇ ಶಕ್ತಿಯಿಂದ ಒಂದು ತಿಂಗಳಿಂದ ಇದ್ದಂತಹ ತೊಂದರೆ ಬಗೆಹರಿದಂತೆ ಮುಂದೆ ಹೋಗೋಕೆ ನೀವು ರೆಡಿಯಾಗಿ ಇವತ್ತು ಬಹಳ ಶಕ್ತಿಯುತವಾಗಿ ಕೆಲಸಗಳನ್ನ ಮಾಡ್ಕೊಳ್ತೀರಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ನಿಮಗೆ ಪ್ರೀತಿ ಪಾತ್ರರಲ್ಲದೇ ಇದ್ದವರು ಅಂದ್ರೆ ನಿಮ್ಮ ಶತ್ರುಗಳು ಬಹಳ ಜಾಸ್ತಿ ಮೆರಿತಾ ಇದ್ದಾರೆ ಅನ್ನುವಂತಹ ಭಾವನೆ ಇವತ್ತು ಬರಬಹುದು. ಸ್ವಲ್ಪ ಅದನ್ನ ತಡ್ಕೋಬೇಕಾಗತ್ತೆ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಧನಾಗಮ ಹಾಗೂ ಅತಿ ಹೆಚ್ಚಿನ ಸಂತೋಷ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮುನ್ನಡೆ, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಪ್ರತಿಷ್ಠೆ ಪ್ರಾಪ್ತಿ. ಕುಂಭರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 3 ದಿನಗಳಲ್ಲಿ ಇದ್ದಂತಹ ಮನಸ್ತಾಪಗಳೆಲ್ಲವೂ ಇಂದು ಬಗೆಹರಿಯುತ್ತೆ. ಮೀನ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಸಮಾಜದಲ್ಲಿ ಎಲ್ಲರೂ ಯಾಕೋ ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದುಳಿದ್ವ ಅನ್ನೋಂತಹ ಭಾವನೆ ಬರಬಹುದು. ಧ್ಯಾನಾದಿಗಳನ್ನ ಮಾಡಿ ಸಮಯ ಕಳೆಯೋದ್ರಿಂದ ನಾಳೆ ನಿಮಗೆ ಅತ್ಯುತ್ತಮವಾದಂತಹ ದಿವಸ ಖಂಡಿತ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದನ್ನು ಮಾಡಿದ್ರೂ ಕೂಡ ಜನ್ಮಾಂತರದ ಪಾಪಗಳೆಲ್ಲವೂ ನಾಶವಾಗುತ್ತೆ. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.